ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 100% ಸತ್ಯ ಭಗವಂತ. ಕಳ್ಳ ಸುಳ್ಳ ಮೋಸ ಮಾಡೋರು ಕಣ್ಣೀರು ಹಾಕಿದ್ರೆ ಈ ಸಮಾಜ ಅಂತವ್ರನ್ನ ಸುಲಭವಾಗಿ ಒಪ್ಕೊಂಡ್ಬಿಡುತ್ತೆ. ಅದೇ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೆ ಅವ್ರಿಗೆ ಬೆಲೆ ಸಿಗೋದಿರಲಿ, ಸಮಾಜ ಅವರನ್ನ ತಿರುಗಿ ಸಹಿತ ನೋಡೋದಿಲ್ಲ. ಶಿವಪ್ರಸಾದ್, ಜಗತ್ತಿನಲ್ಲಿ ಇವತ್ತಿಗೂ ಕೂಡ 180 ಕೋಟಿ ಜನರು ಪರಿಶುದ್ಧವಾದ ನೀರನ್ನು ಕುಡಿಲೇ ಇಲ್ಲ. ಅವರು ಕುಡಿತಾ ಇರೋದು ನೀವು ಬರೀ ಕಣ್ಣಿನಿಂದ ನೋಡಲಾಗದ ತ್ಯಾಜ್ಯ ಮಿಶ್ರಿತ ನೀರು. ಜಗತ್ತಲ್ಲಿ ನದಿಗಳೇ ಇಲ್ಲದ 22 ದೇಶಗಳಿವೆ. ಎಷ್ಟೋ ದೇಶಗಳು ಕುಡಿಯುವ ನೀರನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿವೆ. ವರ್ಷದಲ್ಲಿ 35ರಿಂದ 40 ಲಕ್ಷ ಜನ ನೀರಿಲ್ಲದೆ ಗಂಟಲೊಣಗಿ ಸಾಯ್ತಾ ಇದ್ದಾರೆ. ಹಾಗಿರುವಾಗ ನೀರನ್ನ ಪೋಲ್ ಮಾಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಶಿವಪ್ರಸಾದ್? ನೀನಂದುಕೊಂಡಂತೆ ಜಗತ್ತಿನಲ್ಲಿ 3/4 ಭಾಗ ನೀರಿರುವುದು ಸತ್ಯ. ಆದರೆ ಅದಷ್ಟು ಸಮುದ್ರದ ಉಪ್ಪು ನೀರು. ಜಗತ್ತಿನ ಅಷ್ಟೂ ನೀರನ್ನು 100 ಎಂದು ಭಾವಿಸಿದರೆ ಕುಡಿಯಲು ಯೋಗ್ಯವಾದ ನೀರಿನ ಪ್ರಮಾಣ ಕೇವಲ 3. ಆ 3ರಲ್ಲಿ 2 ಭಾಗ ಮಂಜುಗಡ್ಡೆಯಾಗಿ ನಿಂತಿದೆ. ಹಾಗಾಗಿ ಜಗತ್ತಿನಲ್ಲಿ ಕುಡಿಯಲು ಯೋಗ್ಯವಾದ ನೀರಿನ ನಿಖರವಾದ ಪ್ರಮಾಣ ಕೇವಲ 1. ಮನುಷ್ಯನ ದುರಾಸೆಗೆ ಈಗ ಮಂಜುಗಡ್ಡೆಯೂ ಕರಗಿ ಸಮುದ್ರದ ಪಾಲಾಗುತ್ತಿದೆ. ನೀವೆಲ್ಲರೂ ಮಾತಾಡುವಾಗ ಮೇಲ್ನಿಂದ ಇಳಿದು ಬಂದಿದ್ಯಾ ಅಂತ ಕೇಳ್ತೀರಲ್ಲ, ಅದರ ಅರ್ಥ ಏನು ಶಿವಪ್ರಸಾದ್? ಮೇಲಿನಿಂದ ಇಳಿದು ಬಂದಿದ್ಯಾ ಅಂದ್ರೆ ದೇವರು ಅಂತ ಅರ್ಥ. ಅದನ್ನ ಆ ರೀತಿ ಬಳಸ್ತೀವಷ್ಟೇ. ಹಾಗಾದ್ರೆ ನೀರು ಕೂಡ ಮೇಲಿಂದ ಬಂದಿರೋ ದೇವರೇ ತಾನೆ? ಆ ದೇವರ ಮೇಲೆ ತಾತ್ಸಾರ ನಿರ್ಲಕ್ಷ್ಯ ಯಾಕೆ ಶಿವಪ್ರಸಾದ್? ಅಲ್ಲ ಭಗವಂತ, ಈಗೆಲ್ಲ ಮೋಡ ಬಿತ್ತನೆ ಮಾಡಿ ಮಳೆ ಬರೋ ಹಾಗೆ ಮಾಡ್ತಾರಲ್ಲ, ಅದು? ಶಿವಪ್ರಸಾದ್, ನಿಂತ ನೆಲದ ಮೇಲೆ ಬೀಜ ಬಿತ್ತಿ ಬೆಳೆ ಪಡೆಯೋಕೆ ಕಷ್ಟಪಡ್ತಿರೋ ಮನುಷ್ಯ ಎಲ್ಲೋ ಇರೋ ಮೋಡಕ್ಕೆ ಬಿತ್ತನೆ ಮಾಡಿ ಯಶಸ್ವಿಯಾಗಿ ಮಳೆ ಅನ್ನೋ ಬೆಳೆನ ಪಡೆಯೋದಿಕ್ಕೆ ಸಾಧ್ಯನಾ? ಹಾಗೊಂದು ವೇಳೆ ಪಡೆದ್ರೂ ಕೂಡ ಅದು ಕೃತಕ, ಯಾಂತ್ರಿಕ, ತಾತ್ಕಾಲಿಕ. ಪ್ರಕೃತಿಯನ್ನ ಮೀರಿ ಮನುಷ್ಯ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡದೆ ಹೋದರೂ, ಹಣ ಮಾಡದೆ ಹೋದರೂ ಯಾವ ಸಮಸ್ಯೆಯೂ ಇಲ್ಲ. ಏಕೆಂದರೆ ಅದು ಆಸ್ತಿ, ಐಶ್ವರ್ಯ, ಸಂಪತ್ತು ಅಲ್ಲವೇ ಅಲ್ಲ. ಆದರೆ ನಿಜವಾದ ಐಶ್ವರ್ಯ ನೈಸರ್ಗಿಕ ಸಂಪನ್ಮೂಲಗಳು. ಅದರಲ್ಲೂ ನೀರು, ಜೀವಜಲ ಬಹುಮುಖ್ಯವಾದ ಸಂಪತ್ತು. ನಿಮ್ಮ ಮಕ್ಕಳಿಗೆ, ಅವರ ಮುಂದಿನ ಪೀಳಿಗೆಗೆ ನೀವು ಉಳಿಸಬಹುದಾದ ಏಕೈಕ ಆಸ್ತಿ ಎಂದರೆ ಅದು ನೀರು, ಪರಿಶುದ್ಧವಾದ ಗಾಳಿ ಹಾಗೂ ಪ್ರಕೃತಿ. ನೀರಿಗೆ ಬೆಲೆ ಇದೆ. ಅದೆಷ್ಟು ಬೆಲೆ ಇದೆ ಎಂದರೆ ನೀರನ್ನು ನಾನು ನನ್ನ ತಲೆಯ ಮೇಲೆ ಕೂರಿಸಿಕೊಂಡಿದ್ದೇನೆ ಶಿವಪ್ರಸಾದ್. ತಪ್ಪಾಯ್ತು ಭಗವಂತ. ಇನ್ಮೇಲೆ ನಾನು ನೀರಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ವ್ಯರ್ಥವಾಗಿ ಅದನ್ನ ಬಳಸೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.